ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ಕಿಚನ್ ಕ್ಲೀನಿಂಗ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಚಿಮ್ನಿ ಕ್ಲೀನ್ ಮಾಡೋಣ ಅಂತ. ಅಲ್ಲಿ ಸುಮಾರು ಒಂದು ತಿಂಗಳೇ ಆಗೋಯಿತು. ತಿಂಗ್ಳಿಗೆ ಒಂದು ಸಲನಾದ್ರೂ ಕ್ಲೀನ್ ಮಾಡ್ಕೊತಿದ್ದೆ. ಬಟ್ ಇವತ್ತು ಸಲ ತಿಂಗಳಿಗಿಂತ ಜಾಸ್ತಿನೇ ಆಗಿತ್ತು. ನಾಳೆ ಮಾಡೋಣ ಅಂತೇಳಿ ಸ್ವಲ್ಪ ಲೇಸಿನೆಸ್ ತೋರಿಸ್ತಾ ಇದೆ. ಯಾಕೆಂದರೆ ಅದು ತುಂಬ ಆಯ್ಲಿ ಇರುತ್ತೆ. ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ನನಗೆ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಅದು ದಿನ ಬಿಟ್ಟಷ್ಟು ಜಾಸ್ತಿನೇ ಆಗ್ತಾಯಿತ್ತು. ಹಾಗಾಗಿ ಇವತ್ತು ಫೈನಲಿ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಸ್ವಲ್ಪ ಎನರ್ಜಿ ತೊಗೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಒಂಥರ ಮೋಟಿವೇಶ್ನಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಕಿಚನ್ ನೀಟಾಗಿರಬೇಕು ಅನ್ನೋರಿಗೆ ಈ ಲಿಕ್ವಿಡನ್ನು ಮನೇಲೇ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಯಾವಾಗಲೂ ಕಿಚನ್ ಕ್ಲೀನ್ ಆಗುತ್ತೆ. ಸ್ವಲ್ಪ ಡಸ್ಟ್ ಇದ್ರೂ ಈ ಲಿಕ್ವಿಡನ್ನ ಸ್ಪ್ರೇ ಮಾಡಿ ವೈಪ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ತೀನಿ. ನಾನು ಯಾವಾಗಲೂ ಚಿಮ್ನಿ ಕ್ಲೀನ್ ಮಾಡಬೇಕಾದ್ರೆ ಮೇಲ್ಗಡೆ ಇರುವಂಥ ಪೈಪ್ ಅದ್ರ ಮೇಲೆ ಡಸ್ಟ್ ಎಲ್ಲ ಆಗಬಾರ್ದು ಅಂತೇಳಿ ಈ ರೀತಿ ನ್ಯೂಸ್ ಪೇಪರ್ನ ರ್ಯಾಪ್ ಮಾಡಿರ್ತೀನಿ. ಆ ರೀತಿ ಹಾಕೋದ್ರಿಂದ ಮೇಲ್ಗಡೆ ಡಸ್ಟ್ ಅಷ್ಟೊಂದು ಕೂರೋದಿಲ್ಲ. ಇಲ್ಲಾಂದರೆ ತುಂಬಾ ಆಯ್ಲಿ ಥರ ಜಿಡ್ಡಾಗಿಬಿಟ್ಟಿರುತ್ತೆ. ಅದನ್ನು ಸ್ಕ್ರಬ್ ಮಾಡಲೇಬೇಕು. ಇಲ್ಲಾಂದರೆ ಈ ರೀತಿ ವೈಪ್ ಮಾಡಿಬಿಟ್ಟು ಜಸ್ಟ್ ಸ್ಪ್ರೇ ಮಾಡಿ ವೈಪ್ ಮಾಡಿದ್ರೆ ಅದು ಜಿಡ್ಡು ಹೋಗೋದೇ ಇಲ್ಲ. ಅದಕ್ಕೋಸ್ಕರ ಈ ಟಿಪ್ನ ನಾನು ಫಾಲೋ ಮಾಡ್ತೀನಿ. ಮೇಲ್ಗಡೆ ಒಂದು ನ್ಯೂಸ್ ಪೇಪರ್ನ ಫುಲ್ ರ್ಯಾಪ್ ಮಾಡಿದ್ರೆ ಅದು ನಮಗೆ ಕ್ಲೀನ್ ಮಾಡಬೇಕಾದ್ರೆ ನ್ಯೂಸ್ ಪೇಪರ್ ತೆಗೆದ್ಬಿಟ್ಟು ಸ್ವಲ್ಪ ಸ್ಪ್ರೇ ಮಾಡಿ ಈ ರೀತಿ ಲಿಕ್ವಿಡ್ನ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಈಸಿಯಾಗಿ ಗಲೀಜು ಅನ್ನೋದು ಹೊರಟೋಗುತ್ತೆ. ಈ ಲಿಕ್ವಿಡ್ನ ನಾನು ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ಹೇಳೋದನ್ನೇ ಮರೆತುಬಿಟ್ಟೆ ವಿಡಿಯೋದಲ್ಲಿ ಮಾತಾಡ್ತಾ. ಫಸ್ಟಿಗೆ ಒಂದು ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಹಾಕಿದ್ದೀನಿ. ಇದ್ರ ಬದಲಿಗೆ ನೀವು ನಿಂಬೆಹಣ್ಣಿನ ಸಿಪ್ಪೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೆಯೇ ವಿನೆಗರು ಹಾಗೆ ಸ್ವಲ್ಪ ವಿಮ್ ಲಿಕ್ವಿಡ್ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಶೇಕ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದ್ರೆ ನಮಗೆ ಈ ರೀತಿ ಏನು ಮಾರ್ಕ್ಸ್ ಇರುತ್ತೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಆನ್ಲೈನಲ್ಲಿ ತರಿಸಿರೋ ಅಂಥ ಸ್ಪ್ರೇ ಅಂದರೆ ಇದೇನೆ. ತುಂಬ ಏನೇ ಜಿಡ್ಡು ಜಾಸ್ತಿ ಇದ್ದರೆ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ಒಂದು ಸಲ ಸ್ವಲ್ಪ ಸ್ಕ್ರಬ್ ಮಾಡಿ ವೈಪ್ ಮಾಡಿದ್ರೆ ಸಾಕು, ತುಂಬ ನೀಟಾಗಿ ಗಲೀಜು ಹೋಗ್ಬಿಡುತ್ತೆ. ನಾನು ಚಿಮ್ನಿ ಕ್ಲೀನ್ ಮಾಡಲಿಕ್ಕೆ ಇದೇ ಲಿಕ್ವಿಡ್ ಯೂಸ್ ಮಾಡ್ಕೊಂಡಿದ್ದು. ಇನ್ನು ಬೇರೆ ಏನು ಕೌಂಟ್ರ್ ಟಾಪ್ ಆಗಿರ್ಬೋದು ಅಥವಾ ಡೋರ್ಸ್ ಆಗಿರ್ಬೋದು ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ನಾನು ಮನೆಯಲ್ಲೇ ಮಾಡಿರೋ ಅಂಥ ಲಿಕ್ವಿಡ್ನ ಯೂಸ್ ಮಾಡಿಕೊಂಡೆ. ಓಕೆ ಅಂತೇಳಿ ಲಿಕ್ವಿಡು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಫಸ್ಟ್ ಟೈಮ್ ಯೂಸ್ ಮಾಡಿರೋದು. ಹೇಗೆ ಯೂಸ್ ಆಗುತ್ತೋ ಇಲ್ವೋ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಒಂದು ಸಲ ವಾಶ್ಗೆ ಆರಾಮಾಗಿ ಜಿಡ್ಡು ಅನ್ನೋದು ಹೊರಟೋಯ್ತು. ಇದನ್ನು ನಾವು ಇನ್ನೊಂದು ಸ್ಪ್ರೇ ಕೂಡ ಇದೆ. ಬಾತ್ರೂಮ್ದು ನಲ್ಲಿಗಳಾಗಿರ್ಬೋದು ಅಥವಾ ಡೋರ್ಸು ಏನು ಗಲೀಜಾಗಿರುತ್ತೆ ನಮ್ಮದು ಸೋಪುಂದು ನೀರೆಲ್ಲ ಗಲೀಜೆಲ್ಲ ಹಾರಿ ಅದನ್ನೆಲ್ಲ ಸ್ಟೈನ್ಸ್ ಏನೇ ಇದ್ರೂ ನೀಟಾಗಿ ಒಂದೇ ವಾಶ್ನಲ್ಲೇ ಕ್ಲೀನ್ ಆಗುತ್ತೆ. ಅದನ್ನು ಕೂಡ ನಾನು ಟೆಸ್ಟ್ ಮಾಡಿ ನೋಡಿದೆ ವಾಶ್ ಆಗುತ್ತೋ ಇಲ್ವೋ ಅಂತ. ಕ್ಲೀನಾಗಿ ನೀಟಾಗಿ ವಾಶ್ ಆಗುತ್ತೆ. ನೀವು ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ನನಗೆ ತೊಗೊಂಡಾಗ ಯೂಸ್ ಆಯಿತು. ಸೊ ಹಾಗಾಗಿ ನಿಮಗೂ ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಹೌಸ್ ವೈಫ್ಸ್ ಯಾರೇ ಆಗಿದ್ರೂ ಜಾಸ್ತಿ ಟೈಮ್ ಕೊಡೋದು ಕ್ಲೀನಿಂಗಲ್ಲೇ ಅಂತ ಅಂದ್ಕೊತೀನಿ. ಯಾಕೆಂದರೆ ನಾನು ಕೂಡ ಜಾಸ್ತಿ ಯಾವಾಗಲೂ ಕ್ಲೀನಿಂಗಲ್ಲಿ ಟೈಮ್ ಕಳೀತಾ ಇರ್ತೀನಿ. ನಾನು ಕ್ಲೀನಿಂಗ್ ಯಾವಾಗ್ಲೂ ಒಂದೇ ಸಲ ಎಲ್ಲನೂ ಕ್ಲೀನ್ ಮಾಡಲಿಕ್ಕೆ ಹೋಗಲ್ಲ. ಮಂತ್ಲಿ ಕ್ಲೀನಿಂಗ್, ವೀಕ್ಲಿ ಕ್ಲೀನಿಂಗ್, ಡೈಲಿ ಕ್ಲೀನಿಂಗ್ ಈ ರೀತಿ ಒಂದೊಂದು ಸಲ ಡಿವೈಡ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಕೆಲಸ ಈಸಿ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ವೀಕ್ಲಿ ಕ್ಲೀನಿಂಗ್ಗೆ ಕಿಚನ್ದು ಮೇಲ್ಗಡೆ ಕೌಂಟರ್ ಟಾಪ್ ಆಗಿರ್ಬೋದು ಈ ರೀತಿ ಸ್ಲ್ಯಾಬ್ಸು ಈ ಥರದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಮಂತ್ಲಿ ಇದಾದರೆ ಡೀಪ್ ಕ್ಲೀನಿಂಗ್ ಅಂದರೆ ಫುಲ್ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಸೊ ಗ್ಲಾಸ್ ಐಟಮ್ಸ್ ಎಲ್ಲ ಕ್ರಾಕರೀಸ್ ಎಲ್ಲ ಪಕ್ಕದಲ್ಲೇ ಇಟ್ಕೊಂಡಿರೋದ್ರಿಂದ ಸ್ಟವ್ ಪಕ್ಕ ತುಂಬಾ ಜಿಡ್ಡಾಗ್ತಾ ಇರುತ್ತೆ ಅವಾಗವಾಗ. ಸೊ ಹಾಗಾಗಿ ವೀಕ್ಲಿ ಒಂದು ಸಲನಾದ್ರೂ ಇದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊತೀನಿ ನಾನು. ಚಿಮ್ನಿ ಕ್ಲೀನ್ ಮಾಡಲಿಕ್ಕೆ ನನಗೆ ತುಂಬ ಟೈಮ್ ಹೋಗ್ತಾಯಿತ್ತು. ಅದಕ್ಕೋಸ್ಕರನೇ ಆನ್ಲೈನಲ್ಲಿ ಈ ಸ್ಪ್ರೇನ ನೋಡಿ ತೊಗೊಂಡಿದ್ದು. ಇದು ಅಮೆಝಾನಲ್ಲಿ ಬೈ ಮಾಡಿದ್ದು ನಾನು. ಫಸ್ಟಿಗೆ ಬಿಸಿನೀರಿನಲ್ಲಿ ಆ ಚಿಮ್ನಿ ಪ್ಲೇಟ್ಸ್ ಏನಿರುತ್ತೆ ಅದನ್ನು ನೆನೆಸಿಟ್ಟಿದ್ದೆ ಚೆನ್ನಾಗಿ. ಅದಾದಮೇಲೆ ಅದನ್ನು ನೆನೆಸಿರೋವಂಥ ಚಿಮ್ನಿದು ಪ್ಲೇಟ್ಸ್ ಏನಿರುತ್ತೆ ಅದನ್ನು ತೆಗೆದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಈ ಸ್ಪ್ರೇ ಮಾಡಿಬಿಟ್ಟು ಈ ರೀತಿ ಸ್ಕ್ರಬ್ ಮಾಡಿದ್ರೆ ಒಂದೇ ಸಲ ಸಿಂಪಲ್ಲಾಗಿ ಮೇಲ್ಗಡೆ ಸ್ಕ್ರಬ್ ಮಾಡಿದ್ರೆ ಸಾಕು. ತುಂಬ ಜಿಡ್ಡಿತ್ತು, ಅದು ಕೂಡ ನೀಟಾಗಿ ವಾಶ್ ಆಯಿತು ಅಂತಲೇ ಹೇಳ್ಬೋದು. ಅದರ ರಿಸಲ್ಟ್ನ ನೆಕ್ಸ್ಟ್ ವಾಶ್ ಮಾಡಿದಾಗ ತೋರಿಸ್ತೀನಿ. ಆ ನಂತರ ನಾನು ಮನೇಲಿ ಏನು ಮಾಡ್ಕೊಂಡಿದ್ದೆ ಲಿಕ್ವಿಡು ಅದನ್ನು ಈ ರೀತಿ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಲಿಕ್ಕಾಗಿರ್ಬೋದು, ಕೌಂಟರ್ ಟಾಪ್ ಆಗಿರ್ಬೋದು, ಕಿಟಕಿಗಳು ಹಾಗೆಯೇ ಫ್ರಿಜ್ ಈ ಥರದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಕೊತೀನಿ. ನಾನೀಗ ಆಲ್ರೆಡಿ ಒಂದು ಸಲ ಕ್ಲೀನ್ ಮಾಡಿರೋ ವೀಡಿಯೋನ ಶೇರ್ ಮಾಡಿದ್ದೀನಿ ಕಿಚನ್ ಕ್ಲೀನಿಂಗ್ದು. ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ. ಚಿಮ್ನಿ ಎಲ್ಲ ಕ್ಲೀನ್ ಆದಮೇಲೆ ಅದು ಚೆನ್ನಾಗಿ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತೇಳಿ ನೋಡಲಿಕ್ಕೆ ಈ ರೀತಿ ಒಂದು ಟಿಶ್ಯೂ ಪೇಪರ್ನ ಚಿಮ್ನಿಯನ್ನು ಆನ್ ಮಾಡಿ ಈ ರೀತಿ ಇಟ್ಕೊಂಡ್ರೆ ಅದು ನೀಟಾಗಿ ಮೇಲ್ಗಡೆ ಅದ್ರ ಮೇಲ್ಗಡೆ ಅಂಟ್ಕೊಂಡಾಗ ನಮಗೆ ಅದು ಚೆನ್ನಾಗಿ ವಾಶ್ ಆಗಿದೆಯೋ ಇಲ್ವೋ, ಹಾಗೆ ಏನಾದರೂ ಆಗಿದೆಯೋ ಅನ್ನೋದು ಗೊತ್ತಾಗುತ್ತೆ ಕನ್ಫರ್ಮ್ ಆಗಿ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ.
ಸೊ ಇಷ್ಟೆಲ್ಲ ಕ್ಲೀನಿಂಗ್ ಕೆಲಸ ಆದಮೇಲೆ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ನೆಕ್ಸ್ಟ್ ಡೇಗೆ ಈ ವ್ಲಾಗ್ನ ಶುರು ಮಾಡಿದೆ. ಬರೀ ಕ್ಲೀನಿಂಗ್ ವೀಡಿಯೋನೇ ತೋರಿಸಿದ್ರೆ ಬೋರ್ ಆಗ್ಬೋದು ಅಂಥೇಳಿ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ. ಊರಿಗೆ ಹೋದಾಗ ಸ್ವಲ್ಪ ಅವರೆಕಾಯಿ ಜಾಸ್ತಿ ಇತ್ತು ಅಂಥೇಳಿ ತೊಗೊಂಡು ಬಂದು ಇದಕ್ಸಿ ಇಟ್ಕೊಂಡಿದ್ದೆ. ಸಂಜೆ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ಸ್ವಲ್ಪ ಅದನ್ನು ನೀಟಾಗಿ ಬಟ್ಟೆನಲ್ಲಿ ಒಣಗಿಸ್ಬಿಟ್ಟು ಅನಂತರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದನ್ನು ಡೀಪ್ ಫ್ರೈ ಮಾಡಲಿಕ್ಕೆ. ಒಂದು 10 ನಿಮಿಷನಾದ್ರೂ ಬೇಕು ಅವರೆಕಾಯಿ ಈ ರೀತಿ ನೀಟಾಗಿ ಫ್ರೈ ಆಗಲಿಕ್ಕೆ. ಅದು ಚೆನ್ನಾಗಿ ಗರಿಗರಿಯಾಗಿ ಆಗಿದೆಯೋ ಇಲ್ಲವೋ ಅನ್ನೋದಕ್ಕೆ ಅವರೆಕಾಯಿ ಹಾಕಿದ ಮೇಲೆ ಎಣ್ಣೆ ಮೇಲ್ಗಡೆ ತೇಲ್ ಬಂದಾಗ ಅದು ಪರ್ಫೆಕ್ಟಾಗಿ ಆಗಿದೆ ಅಂಥೇಳಿ. ಆವಾಗ ನೀವು ಅದನ್ನು ತೆಗೆದು ಒಂದು ಪಕ್ಕಕ್ಕೆ ಒಂದು ಪಾತ್ರೆನಲ್ಲಿ ಹಾಕ್ಕೋಬೋದು. ಅದಾದಮೇಲೆ ಉಳಿದಿರೋವಂಥ ಅವಲಕ್ಕಿ, ಕಡಲೆ ಬೀಜ ಹಾಗೆ ಕೊಬ್ಬರಿ, ಹುರ್ಗಡ್ಲೆ ಈ ಥರದನ್ನ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡಿ ಉಪ್ಪು ಖಾರ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾವಾಗಾದರೂ ಹೊಟ್ಟೆ ಹಸಿವು ಅಂದಾಗ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂದಾಗ ಇದನ್ನು ಈಸಿಯಾಗಿ ನಾವು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೆ ಆವಾಗ ಕೊಡ್ಬೋದು. ಹೀಗೆ ಇವತ್ತಿನ ಕ್ಲೀನಿಂಗ್ ಸ್ನ್ಯಾಕ್ಸ್ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವ್ಲಾಗ್ ಹೋಮ್ ಟೂರ್ದೇ ಆಗಿರುತ್ತೆ, ಮಿಸ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ.